ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಎರಡು ಮುಖ್ಯ ವಿಧಗಳು ಯಾವುವು? ಉತ್ತರ: ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ. ಹೂವಿನ ಯಾವ ಭಾಗವು ಪರಾಗವನ್ನು ಉತ್ಪಾದಿಸುತ್ತದೆ? ಉತ್ತರ: ಪರಾಗಕೋಶ ಎಂದರೆ ಪರಾಗವು ಕೀಟಗಳು, ಪಕ್ಷಿಗಳು ಅಥವಾ ಗಾಳಿಯ ಮೂಲಕ ಹೂವಿನ ಯಾವ ಭಾಗಕ್ಕೆ ವರ್ಗಾವಣೆಯಾಗುತ್ತದೆ? ಉತ್ತರ: ಶಲಾಕಾಗ್ರ ಸ್ಟೆಗ್ಮಾ. ಪರಾಗವು ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಉತ್ತರ: ಪರಾಗಸ್ಪರ್ಶ ಪಾಲಿನೇಷನ್. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಸಸ್ಯಗಳು ಕೇವಲ ಒಂದು ಪೋಷಕ ಸಸ್ಯದಿಂದ ಉಂಟಾಗುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ? ಉತ್ತರ: ಅನೈಸರ್ಗಿಕ ಸಂತಾನೋತ್ಪತ್ತಿ ವೆಜಿಟೇಟಿವ್ ಪ್ರೊಪಗೇಷನ್. ಒಂದು ಹೂವಿನಲ್ಲಿ ಅಂಡಾಶಯವು ಯಾವ ಭಾಗವಾಗಿ ಪರಿವರ್ತನೆಯಾಗುತ್ತದೆ? ಉತ್ತರ: ಹಣ್ಣು ಫ್ರೂಟ್. ಸಂತಾನೋತ್ಪತ್ತಿಗೆ ಕಾರಣವಾಗುವ ಬೀಜಕಣಗಳು ಅಥವಾ ಸ್ಪೋರ್ಸ್ ಯಾವ ಸಸ್ಯಗಳಲ್ಲಿ ಕಂಡುಬರುತ್ತವೆ? ಉತ್ತರ: ಶಿಲೀಂಧ್ರಗಳು, ಫಂಜೈ ಮತ್ತು ಕೆಲವು ಪಾಚಿಗಳು ಮಾಸಸ್. ಕನ್ನಡ ರಸಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, QR ಕೋಡ್ ಸ್ಕ್ಯಾನ್ ಮಾಡಿ, ಇನ್ಸ್ಟಾಗ್ರಾಮ್ಗೆ ಜಾಯಿನ್ ಆಗಿ.